ಇವತ್ತಿನ ಕಂಟೆಂಟ್ ಸಪ್ತ ಸಾಗರದಾಚೆ ಎಲ್ಲೋ, ಮೇನ್ಲಿ ಸೈಡ್ ಬಿ. ಇದನ್ನ ಪರಮ ಸ್ಟುಡಿಯೋಸ್ ಅವರು ಪ್ರೊಡ್ಯೂಸ್ ಮಾಡಿ KVN ಅವರು ಪ್ರೆಸೆಂಟ್ ಮಾಡಿರುವಂತ ಸಿನಿಮಾ. ಕೋ ರೈಟಿಂಗ್ ಅಂಡ್ ಡೈರೆಕ್ಷನ್ ಬಂದು ಹೇಮಂತ್ ಎಂ ರಾವ್. ಇದರ ಮ್ಯೂಸಿಕ್ ಡೈರೆಕ್ಟರ್ ಚರಣ್ ರಾಜ್. ಅವರ ಇನ್ಪುಟ್ಸ್ ಇದರಲ್ಲಿ ತುಂಬಾ ಇಂಪಾರ್ಟೆಂಟ್ ರೋಲ್ ನೇ ಪ್ಲೇ ಮಾಡುತ್ತೆ. ರಕ್ಷಿತ್ ಶೆಟ್ಟಿ, ಚೈತ್ರಾ ಜೆ ಆಚಾರ್ ಹಾಗೆ ರುಕ್ಮಿಣಿ ವಸಂತ್ ಅವರು ಮೇನ್ ಲೀಡ್ ರೋಲ್ ಅಲ್ಲಿ ಕಾಣಿಸ್ಕೊಂಡಿರುವಂತದ್ದು. ಎಲ್ಲಾರ್ಗು ಅನ್ಸೋದು ಇದರ ನರೇಷನ್ ಸ್ವಲ್ಪ ಸ್ಲೋ ಇದೆ ಅಂತ, ಆದ್ರೆ ಇಂಥ ರೊಮ್ಯಾಂಟಿಕ್ ಡ್ರಾಮಾ ಸಿನಿಮಾಗಳಿಗೆ ಸ್ಲೋ ಪೇಸಿಂಗ್ ಅಲ್ಲೇ ಹೋಗ್ಬೇಕು. ಹಂಗ್ ಹೋದ್ರೆ ಮಾತ್ರ ಆ ಫೀಲ್ ಚೆನ್ನಾಗಿ ಅನ್ಸೋದು. ನನಗೆ ಈ ಫೇಸಿಂಗ್ ತುಂಬಾ ಇಷ್ಟ ಆಯ್ತು. ಈ ಸ್ಪೀಡ್ ಸ್ಲೋ ಅಥವಾ ಫಾಸ್ಟ್ ಅನ್ನೋಕ್ಕಿಂತ ಕತೆಗೆ ಏನು ರಿಕ್ವೈರ್ಮೆಂಟ್ ಇದೆ ಅನ್ನೋದನ್ನ ನಾವು ತಿಳ್ಕೊಬೇಕು. ರೆಕಾರ್ಡ್ ಆಗಿರೋ ಪ್ರಿಯಾಳ ಹಾಡು, ಮಾತು ಅದರಲ್ಲೇ ಮುಳುಗಿರುವಂತ ಮನು 10 ವರ್ಷ ಆದ್ಮೇಲೆ ಜೈಲಿಂದ ಮನು ರಿಲೀಸ್ ಆಗ್ತಾನೆ. ಕೆಲವು ತಿಂಗಳುಗಳಲ್ಲೇ ರಿಲೀಸ್ ಆಗ್ಬೇಕಾಗಿದ್ದಂತ ಮನು ವಿಧಿ ಆಟದಿಂದ 10 ವರ್ಷ ಆದ್ಮೇಲೆ ರಿಲೀಸ್ ಆಗ್ತಾನೆ. ಹೀಗೆ ಕತೆ ಶುರು ಆಗುತ್ತೆ ಸೈಡ್ ಬಿದು. ಎಲ್ಲೇ ನೋಡಿದ್ರು ಪ್ರಿಯಾನೇ ಕಾಣುವಂತ ಮನುವಿನ ಮನಸ್ಸು. ಓಡದೋದ ಕನ್ನಡಿ ಪ್ರಿಯಾನ ತನ್ನ ಮನೆಯಲ್ಲಿ ಚೆನ್ನಾಗಿ ನೋಡ್ಕೊಂತಿಲ್ಲ ಅನ್ನೋ ಒಂದು ಥಾಟ್. ಅದಕ್ಕೆ ಪ್ರಿಯಾಳ ಗಂಡಂಗೆ ವಿಷ ಹಾಕೋದು. ಆಮೇಲೆ ಸಡನ್ ಆಗಿ ನಿಜ ಗೊತ್ತಾದ ತಕ್ಷಣ ವಿಷ ಹಾಕಿರೋ ಕಪ್ನ ಮತ್ತೆ ಎಕ್ಸ್ಚೇಂಜ್ ಮಾಡಿ ಚೆನ್ನಾಗಿರೋ ಡ್ರಿಂಕ್ನೇ ಕೊಡೋದು. ಪ್ರಿಯಾಳ ತಮ್ಮ 10 ವರ್ಷ ಆದ್ಮೇಲೆ ಅವನ ಆಟ ಓಡಿಸ್ತಾ ಇರ್ತಾನೆ. ದೊಡ್ಡವನಾಗಿರ್ತಾನೆ. ಅವನ ಕಣ್ಣಿಗೆ ಬೀಳ್ತಾನೆ. ಯಾರಿಗೂ ಗೊತ್ತಿಲ್ದಂಗೆ ಪ್ರಿಯಾಳ ಮನೆಗೆ ಹೋಗ್ತಾನೆ. ನಿಜವಾಗ್ಲೂ ಪ್ರಿಯಾ ಚೆನ್ನಾಗಿದ್ದಾಳ ಇಲ್ವಾ ಅಂತ ನೋಡೋದಕ್ಕೆ. ಇದೆಲ್ಲ ನೋಡ್ತಿದ್ರೆ ಕೆಲವ್ರಿಗೆ ಸೈಕೋಪಾತ್ ಫೀಲ್ ಬರ್ಬೋದು. ಹೌದು, ಇದು ಒಂಥರ ಥ್ರೆಟ್ನಿಂಗೇ ಆಗಿರುತ್ತೆ. ಇದನ್ನ ಯಾರು ಡಿಫೈನ್ ಮಾಡ್ಕೊಳ್ಳೋದಕ್ಕಾಗಲ್ಲ. ಆದ್ರೆ ಕೆಲವೊಂದ್ಸಲ ಸಿನಿಮಾ ರಿಯಲ್ ಲೈಫ್ಗೆ ಹತ್ರ ಆಗಿರುತ್ತೆ, ಇನ್ ಕೆಲವೊಂದ್ಸಲ ಆಪೋಸಿಟ್ ಆಗಿ ಕೂಡ ಇರುತ್ತೆ. ಇದನ್ನ ನಾವು ರಿಯಲ್ ಲೈಫಲ್ಲಿ ನಡೆದಿದೆ ಅಂತ ಬೇಕಾದ್ರೂ ತಗೊಬೋದು, ಅಥವಾ ನಡೆದಿಲ್ಲ ಅಂತ ಬೇಕಾದ್ರೂ ತಗೊಬೋದು. ಆದ್ರೆ ನಡೆಯೋದೇ ಇಲ್ಲ ಅಂತ ಹೇಳೋದು ಕಷ್ಟ. ಮನೆಗೆ ಯಾರೆಲ್ಲ ಕಾಟ ಕೊಟ್ಟಿರ್ತಾರೆ ಸೈಡ್ ಎ ನಲ್ಲಿ, ಅದಕ್ಕೆಲ್ಲ ರಿವೆಂಜ್ ತೀರ್ಸ್ಕೊಳ್ಳೋ ಅಂತ ಟೈಮ್ ಸೈಡ್ ಬಿ ನಲ್ಲಿ ಮನುಗೆ ಸಿಗುತ್ತೆ. ಮನು ಬಿಲ್ಡ್ ಕೂಡ ಆಗಿರ್ತಾನೆ ಆಸ್ ಎ ಪರ್ಸನ್, ಆಸ್ ಎ ಪರ್ಸನಾಲಿಟಿ. ತನ್ನ ಪ್ರೇಯಸಿಯನ್ನ ಫಾಲೋ ಮಾಡುವಂಥ ಮನುಗೆ ರಿಯಾಲಿಟಿಗೆ ಬರೋದಕ್ಕೆ, ರಿಯಾಲಿಟಿನ ಅರ್ಥ ಮಾಡ್ಕೊಳ್ಳೋದಕ್ಕೆ ಸ್ವಲ್ಪ ಟೈಮ್ ಬೇಕಾಗುತ್ತೆ. ಅದನ್ನು ಅರ್ಥ ಮಾಡಿಸೋದಕ್ಕೆ ಕೆಲವೊಂದು ಪಾತ್ರಗಳು ಕೂಡ ಟ್ರೈ ಮಾಡ್ತವೆ. ಆದರೆ ಕೊನೆಗೆ ಅರ್ಥ ಮಾಡ್ಕೊಬೇಕಾಗಿರೋದು ಮನು. ಅರ್ಥ ಮಾಡ್ಕೊತಾನೆ. ಅರ್ಥ ಮಾಡ್ಕೊಳ್ಳೋಂಥ ಸೀನ್ ಕೂಡ ಅಷ್ಟೇ ಇಂಟ್ರೆಸ್ಟಿಂಗ್ ಆಗಿ, ಅಷ್ಟೇ ಡೀಟೇಲ್ಡ್ ಆಗಿ ಇದೆ. ಎಸ್ಪೆಷಲಿ ಒಂದು ತುಂಬ ಇಷ್ಟ ಆಗಿದ್ದಂಥ, ಇತ್ತೀಚೆಗೆ ಅವರೇ ಅವರ ಇನ್ಸ್ಟಾಗ್ರಾಮ್ ಪೋಸ್ಟಲ್ಲಿ ಇದನ್ನು ಹಾಕಿದ್ರು. ತಿರುಗಿ ಬರಲು ದಾರಿ ಮರೆತಿದೆ, ನೀ ತೊರೆದ ರಾಗದಲ್ಲಿ ಇರದ ಹಾಗೆ ಇರುವೆ, ನೀ ಗುರುತಿಗೆ ಸಿಗದ ಗುರುತೇ. This is a song recording of a male OO singing on Kauai. He is the last male of a species singing for a female who will never come. And now his voice is gone. ಆ ಡೀಟೇಲ್ಸ್ ತುಂಬ ಚೆನ್ನಾಗಿದೆ, ತುಂಬ ಡೆಪ್ತ್ ಇದೆ. ಹಾಗೆ ಇದು ಒಂದರಲ್ಲೇ ಇಷ್ಟು ಡೆಪ್ತ್ ಇದೆ ಅಂತಂದ್ರೆ ಸೈಡ್ ಎ ಆ್ಯಂಡ್ ಸೈಡ್ ಬಿ ಒಟ್ಟಿಗೆ ನೋಡಿದಾಗ ತುಂಬ 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 ಡೆಪ್ತ್ ಸಿಗುತ್ತೆ. ತುಂಬ ಡೀಟೇಲಿಂಗ್ ಕಾಣ್ತಾ ಹೋಗುತ್ತೆ. ಪ್ರಿಯಾಳ ಮಗನ ಜೊತೆ ಮಾತಾಡೋದು, ಅವನು ತಂದಂಥ ಊಟನ ತಿನ್ನೋದು, ಇದೆಲ್ಲವೂ ಅವನು ಜೈಲಲ್ಲಿದ್ದಾಗ ಪ್ರಿಯಾ ತಂದು ಕೊಡ್ತಿದ್ದಂಥ ಊಟ ನೆನಪು ಮಾಡುತ್ತೆ. ಎಲ್ಲ ಆಯಾಮಗಳನ್ನು ಒಂದು ಸಲ ಟಚ್ ಮಾಡಿ ಬರುತ್ತೆ. ರೊಮ್ಯಾನ್ಸ್, ರಿವೆಂಜ್, ಸೈಕೋ ಹಾಗೆ ರಿಯಲೈಸೇಷನ್, ಇದಿಷ್ಟೂ ಕರೆಕ್ಟಾಗಿ ಟಚ್ ಮಾಡಿರೋಂಥ ಮೂವಿ ಅಂತಲೇ ಹೇಳ್ಬೋದು. ಪ್ರಿಯಾಳ ಮಗನ ಹೆಸರು ಪುನೀತ್. ಇದು ಕೂಡ ಯಾಕೆ ಇಟ್ಟಿದ್ದಾರೆ ಅಂತ ನಮಗೂ ಗೊತ್ತು, ನಿಮಗೂ ಗೊತ್ತು. ಒಂದು ರೆಸ್ಪೆಕ್ಟ್ ಹಾಗೆ ಲವ್ ಇಂದ ಇಟ್ಟಿರೋಂಥ ಹೆಸರು. ಬರೀ ಸಿನಿಮಾ ಅಂತಲ್ಲ, ಸಿನಿಮಾದ ಆಚೆಗೆ ನೋಡಿದ್ರು ಆ ಹೆಸರು ನಮ್ಮೆಲ್ರಿಗೂ ಗೊತ್ತಿರೋವಂಥದ್ದೇ. ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್. ನೋಡಿಲ್ಲ ಅಂತಂದರೆ ಅಮೆಝಾನ್ ಪ್ರೈಮಲ್ಲಿ ಸೈಲೆಂಟಾಗಿ ರಿಲೀಸ್ ಆಗಿದೆ. ಹಾಗೆ ಸೈಲೆಂಟಾಗಿ ಪ್ರಮೋಷನ್ ಕೂಡ ನಡೀತಾ ಇದೆ ಅವರ ಸೋಷಿಯಲ್ ಮೀಡಿಯಾ ಅಕೌಂಟ್ಸಲ್ಲಿ. ಹಾಗೆ ಇದಿಷ್ಟು ಹೇಳ್ತಾ ನಾನು ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ. ಐ ಲವ್ ಯು ಮನು.
ಎಷ್ಟು ವಾಕ್ ಮಾಡ್ತಾ ಇದ್ವಿ, ಜ್ಞಾಪಕ ಇದೆ? ಇವಾಗ ಯೋಚನೆ ಮಾಡಿದ್ರೆ ಅಷ್ಟೊಂದು ಏನಿತ್ತು ಮಾತಾಡೋಕೆ.